ನಾವು ಪಂಡ್ರಾಪುರಕ್ಕೆ ಕಾಲ್ನಡಿಗೆಯಲ್ಲಿ ಹೋದಾಗ ವಿಡಿಯೋ ಮಾಡಿರೋದು. ಸೊ ಇದು ನಾವು ವರ್ಷ ಹೋಗ್ತೇವೆ. ಸೊ ಅದರಲ್ಲಿ ನಾನು ಕೆಲವೊಂದು ವಿಡಿಯೋ ಮಾಡೋಣ, ಇಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳು ಮತ್ತು ಚೆನ್ನಾಗಿದೆ ಅಲ್ವಾ. ಸೊ ಅದನ್ನೆಲ್ಲ ಮಾಡಿ ನಿಮಗೆ ತೋರಿಸೋಣ ಅಂತೇಳಿ ಒಂದು ವಿಡಿಯೋ ಮಾಡಿದೆ. ಸೊ ಅದು ವಿಡಿಯೋ ನಾನು ಫುಲ್ ತೋರಿಸ್ತೀನಿ. ಬಟ್ ನಾನು ಪಾದಯಾತ್ರೆ ಮಾಡ್ಬೇಕಾದ್ರೆ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಡೆದು ಸುಸ್ತಾಗಿತ್ತಲ್ವ. ಸೊ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ. ಆದಷ್ಟು ಮಟ್ಟಿಗೆ ನಾನು ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೇನಿದೆ. ನಮ್ಮ ಪಂಡ್ರಾಪಲ್ಲಿ ಹೋದರೆ ಏನೇನು ನೋಡ್ಬೋದು, ಏನೆಲ್ಲ ಇದೆ ಅಂತೇಳಿ ನಿಮಗೆ ತುಂಬ ಗೊತ್ತಾಗುತ್ತೆ. ನೀವು ಹೋಗ್ತಾ ಸ್ಟಾರ್ಟಿಂಗ್ ಒಂದು ಪಾದಗಟ್ಟೆ ಸಿಗುತ್ತೆ ಪಂಡ್ರಾಪುರದಲ್ಲಿ. ಅದನ್ನು ದರ್ಶನ ಮಾಡಿಕೊಂಡು ಮಂಡಕ್ಕಿ ಹಾಕಿ ಅದು ಕಾಲ ಮೇಲೆಲ್ಲ ಬಿದ್ದು ಅಲ್ಲಿಂದ ಬಂದಮೇಲೆ ನೆಕ್ಸ್ಟ್ ಸೀದಾ ಹಾಗೆ ನಡ್ಕೊಂಡು ಹೋದ್ವಿ. ಅದು ರಸ್ತೆ ಸೈಡು ಭಾಳಷ್ಟು ಹುಷಾರಾಗಿ ಹೋಗ್ಬೇಕು, ಯಾಕಂದರೆ ಬಸ್ಸುಗಳು ಲಾರಿಗಳೆಲ್ಲ ಬರ್ತಿರ್ತಾವಲ್ಲ. ನೈಟ್ ಹೋಗ್ತಿರ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾರೆ. ಸೊ ಯಾಕಂದ್ರೆ ಹುಷಾರಾಗಿ ಹೋಗ್ಬೇಕು. ಯಾವ ಕ್ಷಣ ಎಲ್ಲಿ ಹೇಗೆ ಗಾಡಿ ಬಂದು ಹೊಡೆಯುತ್ತಂತ ಗೊತ್ತಾಗಲ್ಲ. ಅದು ಬೇರೆ ಹೈವೇ ರೋಡು. ಸೊ ಅದರಿಂದ ಹುಷಾರಾಗಿ ಹೋಗೋದು ಒಳ್ಳೇದು ಅಂದ್ಕೊತೀನಿ. ಇದು ನೋಡಿ, ನಾವು ಇಲ್ಲಿ ದೇವಸ್ಥಾನ ಹತ್ರ ಬಂದು ತಲುಪಿದಾಗ ಮಾಡಿರೋದು. ಬಂದಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ನಾಯಿ ಇದೆ, ಕಾಣ್ತದೆ ನಿಮಗೆ. ಆ ನಾಯಿ ನಾವು ಸುಮಾರು ಒಂದು 10 ಕಿಲೋಮೀಟ್ರಿಂದ ಬರೋವರೆಗೂ ನಮಗೆ ಹಿಂದಾಡಿಸ್ಕೊಂಡು ಕೂಡ ಬಂದಿದೆ. ಸೊ ಅದನ್ನು ಕೂಡ ನಾನು ವಿಡಿಯೋಗಳು ಇದ್ದಾವೆ, ಕ್ಲಿಪ್ಗಳು ನಾನು ಮಾಡಿದ್ದೀನಿ. ನಮ್ಮ ಹಿಂದೆಯೇ ನಾವು ಹರೇ ಕೃಷ್ಣ ಹರೇ ಹರೇ ಅಂತ ಕೃಷ್ಣನ ಧ್ಯಾನ ಮಾಡ್ಕೊತ ಬರ್ಬೇಕಾದ್ರೆ ಆ ನಾಯಿ ಕೂಡ ನಮ್ಗೆ ಬಿಟ್ಟು ಎಲ್ಲಿಗೂ ಹೋಗಿಲ್ಲ. ನಮ್ಮ ಹಿಂದೆನೇ ಅದು ಹಿಂದಿಂದನೇ ನಾವು ಗುಡಿ ತಲುಪೋರಿಗೆ ಬಂದಿದೆ. ಅಲ್ಲಿಂದ ಬಂದು ಎಂಟ್ರಲ್ಲಿ ಸೀದಾ ಪಂಡ್ರಾಪುರದಲ್ಲಿ ನಿಂತಾದ್ವಿ. ಫಸ್ಟ್ನೇ ದೇವಸ್ಥಾನ ಅಲ್ಪ ಪಾದಗಟ್ಟೆ ಬಿಟ್ಟು ನೆಕ್ಸ್ಟ್ ಇದು ಟೆಂಪಲ್ ಇಲ್ಲ ಬಂದು ಎಲ್ಲ ನೋಡ್ಕೊಂಡು ಇಲ್ಲಿಂದ ನೆಕ್ಸ್ಟು ಸೀದಾ ನಮ್ಮ ಕೃಷ್ಣ ಇದ್ದಾರಲ್ವ, ನಮ್ಮ ಕರ್ನಾಟಕದಲ್ಲಿ ನಾವು ಗರ್ಭಗುಡಿಗೆ ಬಿಡುವಂಥದ್ದು ನಮ್ದು ಇದೇ ಫಸ್ಟ್ ದೇವರು ಕೃಷ್ಣಂದು. ಸೀದಾ ಡೈರೆಕ್ಟ್ ದರ್ಶನ ಆಗೋದು ಕೃಷ್ಣಂದು. ಕೆಲವರು ಮುಖ ನೋಡಿ ಹೋಗುವಂಥವ್ರು ಇರ್ತಾರೆ, ಆದರೆ ನಾವು ಡೈರೆಕ್ಟ್ ದರ್ಶನ ಮಾಡಿ ಪಾದ ಬಿಟ್ಟು ಪಾದ ನೋಡಿಕೊಂಡು ಆ ಕೃಷ್ಣ ನೋಡಿದ್ರೆ ಒಂದು ವರ್ಷ ಒಂದೊಂದು ಥರ ಕಾಣ್ತಾನೆ. ಒಂದು ವರ್ಷ ಚಿಕ್ಕದಾಗಿ ಕಾಣ್ತಾನೆ, ಒಂದು ವರ್ಷ ದೊಡ್ಡದಾಗಿ ಕಾಣ್ತಾನೆ, ಒಂದು ವರ್ಷ ಮುಖ ದೊಡ್ಡದಾಗಿರುತ್ತೆ, ಒಂದು ವರ್ಷ ಚಿಕ್ಕದಾಗಿರುತ್ತೆ. ನಾನು ಭಾಳಷ್ಟು ಸರಿ ಅಬ್ಸರ್ವ್ ಮಾಡ್ತೀನಿ. ನೀವು ಬೇಕಾದ್ರೆ ಹೋದ್ರೆ ಪಂಡ್ರಾಪುರಕ್ಕೆ ಕೃಷ್ಣನ ಕ್ಲೀನಾಗಿ ಒಂದು ವರ್ಷ ಹೋಗಿ ಕ್ಲೀನಾಗಿ ನೋಡ್ಕೊಂಬಂದು ನೆಕ್ಸ್ಟ್ ವರ್ಷ ಹೋಗಿ ನೋಡಿ, ನಿಮಗೆ ವ್ಯತ್ಯಾಸ ಏನಂತ ಗೊತ್ತಾಗುತ್ತೆ. ಕೃಷ್ಣನ ಏಕಾದಶಿ ದಿನ ಅವರ ಅದು ವಿಗ್ರಹ ಇದೆಯಲ್ವ, ಅದನ್ನು ಸುಮ್ಮನೆ ಜಿಟಿಕಿದ್ರೆ ರಕ್ತ ಬರುತ್ತೆ ಅಂತ ಹೇಳ್ತಾರೆ. ನಾನು ನೋಡುವವರು ಇದುವರೆಗೂ ನೋಡಿಲ್ಲ, ಬಟ್ ಈಗ ಹೇಳೋದನ್ನ ಕೇಳಿದ್ದೀನಿ. ನಾವು ಹೀಗೆ ಅಲ್ಲಿ ಫಸ್ಟ್ನೇ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟು ಹೊರಟಿವಿ, ಯಾಕಂದರೆ ದೇವಸ್ಥಾನ ಹತ್ರ ಹೋಗ್ಬೇಕಲ್ವ. ಸೊ ಅದನ್ನು ಮುಗಿಸ್ಕೊಂಡು ಹೋಗ್ತಾ ಒಂದೊಂದೇ ದೇವಸ್ಥಾನಗಳು ಸಿಗ್ತವೆ ರೋಡ್ ಸೈಡಲ್ಲಿ. ಅವೆಲ್ಲ ಮುಗಿಸ್ಕೊಂಡು ಕೆಲವು ಹೆಣ್ಮಕ್ಳು ಕೂಡ ನಮ್ಮ ಜೊತೆ ನಡ್ಕೊಂಡ್ಬಂದು, ಹುಡುಗರು ಎಲ್ಲ ಭಾಳಷ್ಟು ಜನ. ನಾವು ಹೋದಾಗ ಇಂಥ ಗಾಡಿಯಲ್ಲಿ ಇಲ್ಲಿಂದ ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿರೋ ಗಾಡಿ ಇದು. ಯಾಕಂದರೆ ಆ ಕಡೆಯಿಂದ ಬರಲಿಕ್ಕೆ ಅಡುಗೆ ಮಾಡಲಿಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಬೇಕಲ್ಲ. ಸೊ ಅಲ್ಲಿಂದ ಸೀದಾ ನಾವು ದೇವಸ್ಥಾನ ಹತ್ರ ಬಂದು ನೋಡಿ, ದೇವಸ್ಥಾನ ಹಿಂದೆಗಡೆಯಿಂದ ಇನ್ನೊಂದು ದೇವಸ್ಥಾನ ಇದೆ, ಅದು ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಹೊಳೆ ಹತ್ರ, ಇದು ಹೊಳೆ ಹತ್ರ ಬಂದಿರೋದು. ಇಲ್ಲಿ ಹೊಳೆ ಹತ್ರ ಬಂದು ಇಲ್ಲಿ ಸ್ನಾನ ಮಾಡಿ ನಾವು ಇನ್ನೂ ಬಂದಾಗ ಇನ್ನು ನೀರು ಬಿಟ್ಟಿದ್ದಿಲ್ಲ, ಡ್ಯಾಮಿಂದ ಅಷ್ಟೊಂದು ಬಿಟ್ಟಿದ್ದಿಲ್ಲ. ನಾವು ಮತ್ತೆ ಹೊರಡೋ ಅಷ್ಟರಲ್ಲಿ ಫುಲ್ಲು ನೀರು ಬಿಟ್ಟಿದ್ರು, ಯಾಕಂದರೆ ಬೇಸಿಗೆಯಲ್ಲಿ ನೀರು ಸ್ಟೋರ್ ಮಾಡಬೇಕಲ್ಲ, ಅದರಿಂದ ನೀರು ಅಷ್ಟೊಂದು ಬಿಡೋದಿಲ್ಲ. ಇದು ಹೋಗಿ ಸೀದಾ ಭೀಮಾ ನದಿ ಸೇರುತ್ತೆ. ಪುಂಡಲೀಕನಾಥ ದೇವಸ್ಥಾನ ಹತ್ರ ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿ ಇಲ್ಲಿ ಪೂಜೆ ಮುಗಿಸ್ಕೊಂಡು, ಇಲ್ಲಿ ಪೂಜೆ ಮಾಡ್ತೀವಿ ಫಸ್ಟು. ಎಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋದು. ನಾವು ಇಲ್ಲಿ ಸ್ನಾನ ಮಾಡಿದ್ವಿ, ಎಲ್ಲ ಮುಗೀತು ನೋಡಿ, ಪೂಜೆ ಮಾಡ್ತಾಯಿದ್ವಿ. ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲರಿಗೂ ಪ್ರಸಾದ ಮಾಡಿರ್ತೀವಲ್ಲ. ಕೆಲವರು ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ಬಂದು ಸ್ನಾನ ಮಾಡ್ತಾರೆ. ಇನ್ನು ಕೆಲವರು ಅಲ್ಲಿ ಫಸ್ಟ್ ಮಾಡಿಬಿಟ್ಟು ಹೋಗ್ತಾರೆ. ನಾವಿಲ್ಲಿ 2 ಸತಿ ಮಾಡಿದ್ವಿ. ಬಂದ ತಕ್ಷಣ ಒಂದು ಸತಿ ಸ್ನಾನ ಮಾಡಿ ಹೋದ್ವಿ, ಮತ್ತೆ ಬಂದಾಗ ಇನ್ನೊಂದು ಸತಿ ಸ್ನಾನ ಮಾಡಿದ್ವಿ. ಸೊ ಈ ಥರ ಇರುತ್ತೆ. ನೀವು ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ನಮಗೆ ಇಲ್ಲಿ ಇನ್ನೊಂದು ಪ್ರಸಿದ್ಧ ದೇವಾಲಯ ಇದೆ, ಇಲ್ಲಿ ಪುಂಡಲಿಕ ಅಂತೇಳಿ ಒಂದು ಮಠದ ಹತ್ರ ಇದೆ. ಅಲ್ಲಿ ಹೋದರೆ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲ ಪ್ರತಿಯೊಂದು ದೇವರುಗಳು ಇಲ್ಲಿ ವಿಗ್ರಹ ಕೆತ್ತಿಬಿಟ್ಟು ಇಲ್ಲಿ ಒಂದು ಸ್ಟೋರ್ ಅಂತದ್ದು ಮಾಡಿದ್ದಾರೆ. ಅಂದರೆ ಇದು ಯಾವ ಥರ ಅಂದರೆ ಲೈಬ್ರರಿ ಇರ್ತಲ್ಲ, ಆ ಟೈಪಲ್ಲೇ ಒಂದು ಮಾಡಿದ್ದಾರೆ, ಎಲ್ಲ ದೇವರುಗಳು ಒಂದೇ ಹತ್ರ. ಸೊ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ.
ਜਾਵਾਂ ਇੱਥੇ ਦੋਈਂਦਾ ਨਾ ਦੋਈ ਦਾ ਕਿ ਹਣ ਤੋਂ ਕੁਛ ਨੂੰ ਕੋਈ ਡਰੀ ਆਹੇ ਨਾ ਕੀ ਨਾ ਹੁੰਦਾ ਕੁਝ ਹੋਇਆ ਦਿਲ ਬੰਦ ಅಲ್ಲಿರುವ ಎಲ್ಲ ಮುನಿಗಳು, ಎಲ್ಲ ದೇವರುಗಳು ಮತ್ತು ಎಲ್ಲ ವಿಗ್ರಹಗಳು ನಿಮಗೆ ಪ್ರತಿಯೊಂದು ಕೂಡ ವಿಡಿಯೋ ಪಾರ್ಟ್ 2 ಅಲ್ಲಿ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬಿಡೋದನ್ನ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೋಡಲಿಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಫಾರ್ ಪಾರ್ಟ್ 2 ವಿಡಿಯೋ.